ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಟ್ ಹೇಳಿದ್ರು ಅದು ಬರಕ್ಕಿಲ್ಲ. ಹಂಗ್ ಜೊಡ್ಕೊಂಡು ಹೋಗವಳೆ ಹಾಳಾದವು. ಅಲ್ಲ, ನನಗೇನೋ ಹಾಲು ಕೊಟ್ಲು ಬಿದ್ಕಂಡೆ, ನಿಮ್ಗೇನು ಕೊಟ್ಲು? ಮೂತಿಗೇನೋ ಪುಸ್ ಪುಸ್ ಹೊಡೆದ್ಬಿಟ್ಲು. ಸರಿಯಾಗಿ ನೀರು ಕುಡ್ಸೋಡ್ ನೀನೇನ್ರು? ಈಗ ಗೊತ್ತಾಯ್ತಾ ಯಾರು ಇಡಂಬಿ ಅಂತ? ನೀ ತೆಗಿಯೋ ಮುಕ್ಕು ಲೇ, ಬಿಡ್ಲಾ? ಇನ್ನು ಅರ್ಧ ಗಂಟೆ ಕಾಲ ಟೈಮ್ ಇರೋದು ಅಷ್ಟೇ. ಅಷ್ಟೊಳಗಡೆ ನಾವು ಅಲ್ಲಿರ್ಬೇಕು. ಅವಳಿಗೆ ಅಲ್ಲಿ ಹೋಗ್ಬೇಕು ಅಂತಾನೆ ನಮ್ಮನ್ನೆಲ್ಲ ಇಲ್ಲಿ ಕೂಡಾಕ್ಬಿಟ್ಟು ಹೋಗಿರೋದು. ಓ, ಏನ್ ಮಾಡೋದು? ಒಂದೇ ದಾರಿ, ಬಾಗಿಲು ಹೊಡಿಲೇಬೇಕಲ್ಲ. ಡ್ಯಾಡಿ, ಮಾವ, ಏನಿದು? ಏನಿದು? ನೀ ಕೊಟ್ಟಿಯಲ್ಲ ಹಾಲು, ಅದ್ರ ಪ್ರಭಾವ ಇದು. ಹಂಗಾರೆ ಮಮ್ಮಿ ಹಾಲು ಕುಡಿಲಿಲ್ವಾ? ಅವಳೆಲ್ಲಿ ಕುಡ್ದಳು? ನನಗ್ ಕುಡಿಸ್ಬಿಟ್ಟು ಹೋಗವಳೆ. ಇನ್ನೊಂದ್ ಕಿತ್ತ ಹಾಲು ಗೀಲು ಒಂದೇ ಕೆರೆ ಕಿತ್ತೋಯ್ತದೆ ನನ್ ಮಗನೆ. ಈಗಾಗ್ಲೇ ನಿಮ್ಮವ್ವ ನಮ್ಗೆಲ್ಲ ಹಲ್ವಾ ತಿನ್ಸ್ಬಿಟ್ಟು ಹೋಗವಳೆ. ಇವನ್ ಬಂದವನೆ ಹಾಲು ಅನ್ಕೊಂಡು. ಪುರುಷೆ, ನಮ್ಮ ಮೂತಿಗೆ ಅದೇನೋ ಪುಸ್ ಪುಸ್ ಅನ್ಲು. ನಾವು ಪ್ರಜ್ಞೆ ತಪ್ಪಿದ್ವಿ. ಆಮೇಲೆ ಎಷ್ಟೊತ್ತು ಬಂದು ಗೊತ್ತಾಗಲಿಲ್ಲ. ಇಷ್ಟೊತ್ತಿಗೆ ಗ್ರಾಮ ದೇವತೆ ತವ ಹೋಗಿರ್ತಾಳೆ. ಅಯ್ಯೋ ಹೌದಾ? ಈಗಲೇ ವಿಷಯನ ಸುಮಂತ ಅವಾಗ ಹೇಳ್ಬೇಕು. ಬೇಗ ಹೇಳು. ಒಂದು ಫೋನ್ ಸಿಕ್ತು. ಯಾರೇ ಪುರುಷಿ ಫೋನ್ ಮಾಡ್ತಿದ್ದಾನೆ. ಒಂದು ನಿಮಿಷ ಬಂದೇ ಇರು. ಹಲೋ, ಹೇಳಿ ಪುರುಷಿ. ಹಲೋ ಸುಮಾ. ಪುರುಷಿ, ಇವಾಗ ಏನೋ ಮಾಡೋದು? ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆ ಅಂತ ಹೇಳಿದ್ರಲ್ಲ, ಮತ್ತೇನು ಪ್ರಾಬ್ಲಮ್ ಆಯ್ತಕ್ಕ? ಅಪ್ಪಯ್ಯ ಮತ್ತೆ ಕಾಳಿ ಕಾಣಿಸ್ತೀನಿ ಒಂದು ಕಡೆಗೆ ಫೋನ್ ಮಾಡವನೆ. ಯಾರಾಯ್ತೋ ಇವನು ಒಂದೂ ಗೊತ್ತಿಲ್ಲ. ಯಾರ್ದವಿ ಫೋನು? ಅವ ಕೆಲ್ಸದಿಂದ ಫೋನ್ ಮಾಡಿದ್ರು. ಅಕ್ಕ ದೊಡ್ಡ ಇಡ್ಬಟ್ಟಾಗೋಗಿದೆ. ಆ ರಾಜಿ ಅಪ್ಪ ಮತ್ತೆ ಕಾಳಿನ ಮನೇಲಿ ಕೂಡ ಹಾಕಿ ಫೋನ್ ತಗೊಂಡು ಎಸ್ಕೇಪ್ ಆಗಿದ್ದಾಳಂತೆ. ಏನ್ ಹೇಳ್ತಿದ್ಯಾ ಸುಮಾ? ಹಾಗಾದ್ರೆ ರಾಜಿ ಇಲ್ಲಿಗೆ ಬಂದೇ ಬರ್ತಾಳಾ? ಇಷ್ಟು ಮಾಡಿರೋಳು ಇಲ್ಲಿ ಬರ್ತೇ ಇರ್ತಾಳ ಅಕ್ಕ. ಅದೇನು ಮಾಡ್ತಾಳೋ ಏನೋ, ನನ್ನಂತೂ ತುಂಬ ಭಯ ಆಗ್ತಿದೆ. ಅವಳೇನಾದ್ರೂ ಇಲ್ಲಿಗೆ ಬಂದರೆ ಇದನ್ನೆಲ್ಲ ನಾವೇ ಮಾಡಿದ್ದು ಅಂಥೇಳಿ ಪುಟ್ಟವರು ಇದ್ರಲ್ಲಿ ಸಿಗಿಸ್ಬಿಡ್ತಾಳೆ. ಸಾನಕ್ಕ, ಇವಾಗ ಏನು ಮಾಡೋದು? ಈ ಗಾಬ್ರಿನಾಗೆ ಇವರು ಉಳಿತಿಲ್ಲ ಕಣವಿ. ಪುಟ್ಟಕ್ಕ, ಗೋಪಾಲ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಸಾನಾ, ಅವಯ್ಯ ಎಲ್ಲಿ ಹೋಗೈತೋ ಏನೋ. ಅವಯ್ಯಂಗೆ ಒಂದು ಫೋನ್ ಹಾಕು. ಅಪ್ಪಯ್ಯನ ಫೋನು ಚುಚ್ಚಾಪ್ ಅಂತ ಬತ್ತೈತೆ. ಈಟೊತ್ತಿಗೆಲ್ಲ ಇಲ್ಲಿಗೆ ಬರ್ಬೇಕಲ್ವೇ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋದ್ರು? ಮಿಲ್ಟ್ರಿ ಹೋಟ್ಲ್ ಹತ್ರ ಹೋಗಿರ್ಬೇಕು. ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಅಪ್ಪ ಅಲ್ಲೂ ಇಲ್ಲ. ಅವ್ವ ಫೋನೇ ತೆಗಿತಾ ಇಲ್ಲ. ಒತ್ತಾರೆ ನೋಡಿದ ಮನಸ್ಸನ್ನ. ಈ ವೈನ್ ಮಾತಾಡಕ್ ಜನ ಸಿಕ್ಬಿಟ್ರೆ ಗೊತ್ತು ಏನು ಗೊತ್ತಾಗಿಲ್ಲ. ಅಕ್ಕ, ಆ ರಾಜಿ ಇಲ್ಲಿಗೆ ಬಂದ್ಮೇಲೆ ನಾವಂತೂ ಸಿಗಾಕೊಳ್ಳೋದು ಪಕ್ಕ.
ಅಟ್ಲೀಸ್ಟ್ ಆ ರಾಜಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಗಂಟಿಯವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸಿರ್ಬೇಕು. ಇದ್ರ ಪ್ರಾಬ್ಲಮ್ಮೇ ಅಕ್ಕ. ಮೊದಲಿರೋದು ಗಂಟಿ ಅವರು ಕಣವೇ. ಮೊದಲು ಅವರಿಂದ ನಾವು ಬಚಾವಾಗಬೇಕು. ಆದ್ರೀಗ ಅವ್ರನ್ನ ಹೇಗೆ ಕಳಿಸೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಮತ್ತೆ ಸ್ನೇಹಕ್ಕ ತಲೆ ಸುತ್ತು ವಾಂತಿ ಅಂತ ನಾಟಕ ಮಾಡಿದ್ರೆ ಅದೆಲ್ಲ ವರ್ಕ್ ಆಗಲ್ಲ ಸುಮಾ. ಇವ್ರಿವತ್ತು ಸ್ಟ್ರಾಂಗ್ ರೀಸನ್ ಇಲ್ದಿಲ್ಲಿಂದ ಹೋಗಲ್ಲ. ಇದನ್ನೆಲ್ಲ ಮಾಡಿರೋದು ಯಾರು ಅಂತ ತಿಳ್ಕೊಳಕ್ ಕಾಯ್ತಿರೋದೆ ಮೊದಲು ಕಂಟಿಯವರು ಕಣವೇ. ಮತ್ತೀಗ ಏನಕ್ಕ ಮಾಡೋದು? ಈ 8 ಗಂಟೆಗೆ ಇನ್ನು 2 ನಿಮಿಷ ಇರೋದು. ಗೌಡ್ರೆ ಇನ್ನೊಂದೇ ನಿಮಿಷ ಇರೋದು. ಆತ್ಮ ಬರ್ತದೋ ಇಲ್ಲ ಈಡ್ತಿನ ಆತ್ಮದ ಹೆಸರಲ್ಲಿ ಆಟ ಆಡ್ತಿದ್ದ ಭೂತ ಬರ್ತದೋ ಗೊತ್ತಿಲ್ಲ. ಟೈಮ್ ಬೇರೆ ಆಗೋಯ್ತಲ್ಲವೇ. ಕಂಟಿವ್ನ ಹೆಂಗ್ ಕಳ್ಸೋದು? ಹೇಳುವ ಅಲೋ ಕಂಟಿ, ಇಲ್ಲಿ ನಮ್ಮ ಪಾರ್ಟಿ ಆಫೀಸ್ಗೆ ಹೋಗೋ ರಸ್ತೆ ಆಯ್ತಲ್ಲ, ಅದಕ್ಕಲ್ಲ ರಾಮದೇವ್ರ ಗುಡಿ ರಸ್ತೆ, ಇಲ್ಲಿಗೆ ಬಿರ್ನೆ ಬರ್ಲಾ? ಯಾಕವ್ವ ಏನಾಯ್ತು? ಅದು ಅದು ಯಾರೋ ಇಲ್ಲಿ ಅನುಮಾನಾಸ್ಪದವಾಗಿ ನನ್ನ ಗಾಡಿನ ಹಿಂಬಾಲಿಸ್ಕೊಂಡು ಬರ್ತಾವ್ರೆ ಕಲ. ನಂಗೆ ಸ್ಯಾನ ದಿಗ್ಲಾಗ್ತೈತೆ, ಬಿರ್ನೆ ಇಲ್ಲಿಗೆ ಬರ್ಲಾ? ಸರಿವಾ, ಈಗಲೇ ಬಂದೆ. ಏನಾಯ್ತಪ್ಪ? ಅವ್ವ ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬಂದೆ. ಯೋನ್ರಯ್ಯ, ಎಲ್ಲ ನನಗೋಸ್ಕರ ಕಾಯ್ತಿದ್ದೀರಾ? ನಾನು ಬರ್ತೀನಿ ಅನ್ಯಾಕೆ ಬಂದೇ ಬರ್ತೀನಿ.